ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು CET ಪರೀಕ್ಷೆ ಫಲಿತಾಂಶ ಪ್ರಕಟವಾಗ್ತದೆ ಅಂತ ಕಾಯ್ತಾ ಇದ್ದರು. ಆದರೆ ಲಕ್ಷಾಂತರ PU ವಿದ್ಯಾರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆ ರಿಸಲ್ಟ್ ಪಡೆಯಬೇಕಾದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗುವವರೆಗೂ ಕಾಯಬೇಕು ಅಂತ ಕೊಟ್ಟಿದ್ದಾರೆ. ಈ ಸುದ್ದಿಯನ್ನು ಪೂರ್ತಿ ನೋಡಿ, ಏಕೆಂದರೆ ದ್ವಿತೀಯ PU ಪರೀಕ್ಷೆ 2 ಮತ್ತು GKVK ಪ್ರಾಯೋಗಿಕ ಪರೀಕ್ಷೆ ಫಲಿತಾಂಶ ಬಾಕಿ ಇರುವುದರಿಂದ CET ಫಲಿತಾಂಶ ಬಿಡುಗಡೆಗೆ ತೊಡಕಾಗಿದೆ. 2ರ ಫಲಿತಾಂಶ ಸಿಗುವ ವೇಳೆಗೆ ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾಗಲಿದ್ದು, ಇದಾದ ಬಳಿಕ ಉನ್ನತ ಶಿಕ್ಷಣ ಸಚಿವರ ಅನುಮೋದನೆ ಪಡೆದು ಫಲಿತಾಂಶ ಪ್ರಕಟಿಸಲು ಪ್ರಾಧಿಕಾರ ನಿರ್ಧರಿಸಿದೆ. ಅಂದಾಜಿನ ಪ್ರಕಾರ ಜೂನ್ 5 ಅಥವಾ 6ರ ವೇಳೆಗೆ ಹೊರಬೀಳುವ ಸಾಧ್ಯತೆ ಇದೆ. ನೋಡಿ, ಇದರ ಪ್ರಕಾರ ಫಲಿತಾಂಶ ಲೋಕಸಭಾ ಚುನಾವಣೆಯ ನಂತರ ಬರ್ತಾ ಇದೆ ಅಂತ ಕೊಟ್ಟಿದ್ದಾರೆ. CET ಎಡವಟ್ಟಿನಿಂದ ಎಚ್ಚೆತ್ತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು KEA ತಜ್ಞರ ಶಿಫಾರಸಿನ ಮೇರೆಗೆ 50 ಪ್ರಶ್ನೆಗಳನ್ನು ಕೈಬಿಟ್ಟು ಉಳಿದ ಪ್ರಶ್ನೆಗಳ ಮೌಲ್ಯಮಾಪನ ಮಾಡಿದೆ. ಉತ್ತರ ಪತ್ರಿಕೆ ಸ್ಕ್ಯಾನ್ ಮಾಡಿ ಮೌಲ್ಯಮಾಪನ ಮಾಡಿ ಫಲಿತಾಂಶದ ದತ್ತಾಂಶ ಸಿದ್ಧಗೊಳಿಸಿದೆ. ಈ ಫಲಿತಾಂಶಕ್ಕೆ 50% ದ್ವಿತೀಯ PU ಫಲಿತಾಂಶ ಸೇರ್ಪಡೆ ಹಾಗೂ BSc ಸೀಟು ಹಂಚಿಕೆಗಾಗಿ GKVK ನಡೆಸುವ ಪ್ರಾಯೋಗಿಕ ಪರೀಕ್ಷೆ ಫಲಿತಾಂಶ ಸೇರಿಸಬೇಕಾಗಿರುವುದರಿಂದ ಪ್ರಾಧಿಕಾರವು ಇವೆರಡರ ಫಲಿತಾಂಶ ಎದುರು ನೋಡುತ್ತಿದೆ. GKVK ಮೇ 14ರಂದು ಪ್ರಾಯೋಗಿಕ ಪರೀಕ್ಷೆ ನಡೆಸಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಮೇ 25ಕ್ಕೆ ಮುಂದೂಡಿದೆ. ಇದರ ಫಲಿತಾಂಶ ಮೇ 30ರಂದು ಪ್ರಕಟವಾಗಲಿದೆ. ನೋಡಿ, GKVK ಪರೀಕ್ಷೆದ್ದು 18,000 ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಅರ್ಹರಾಗಿದ್ದಾರೆ. ಇನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏಪ್ರಿಲ್ 29ರಿಂದ ಮೇ 16ರವರೆಗೆ ದ್ವಿತೀಯ PU ಪರೀಕ್ಷೆ 2 ನಡೆಸಿದೆ. ನಿಮಗೆಲ್ಲ ಗೊತ್ತಿದೆ, ಬೋರ್ಡ್ ಪರೀಕ್ಷೆ 2ನೇ ಪರೀಕ್ಷೆ ನಡೆಯಿತು. ಇದಕ್ಕೆ 1.49 ಲಕ್ಷ ವಿದ್ಯಾರ್ಥಿಗಳು ನೋಂದಾಯಿಸಿದ್ದರು. ಇದರ ಮೌಲ್ಯಮಾಪನ ಪ್ರಕ್ರಿಯೆ ಇನ್ನಷ್ಟೇ ಆರಂಭವಾಗಬೇಕಾಗಿದ್ದು, ಮೇ 30ರೊಳಗೆ ಫಲಿತಾಂಶ ಪ್ರಕಟಿಸುವ ವಿಶ್ವಾಸವನ್ನು ಮಂಡಳಿ ವ್ಯಕ್ತಪಡಿಸಿದೆ. ಅಂದರೆ ಮೇ 30ರೊಳಗೆ ಈ 2ನೇ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬರ್ತಾ ಇದೆ. ಒಟ್ಟಾರೆ ಮೇ 30ರ ಒಳಗೆ ದ್ವಿತೀಯ PU ಪರೀಕ್ಷೆ 2 ಹಾಗೂ GKVK ಪ್ರಾಯೋಗಿಕ ಪರೀಕ್ಷೆ ಫಲಿತಾಂಶ ಬರುವ ಸಾಧ್ಯತೆ ಇದೆ. ಮತ್ತು ನೋಡಿ, ನಿಮಗೆಲ್ಲ ಗೊತ್ತಿದೆ, ಜೂನ್ 4ರಂದು ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾಗಲಿದೆ. ಆ ನಂತರ CET ಫಲಿತಾಂಶ ಪ್ರಕಟಿಸಲು ಪ್ರಾಧಿಕಾರ ತೀರ್ಮಾನಿಸಿದೆ ಎಂದು ಉನ್ನತ ಶಿಕ್ಷಣ ಇಲಾಖೆ ಮೂಲಗಳು ಖಚಿತಪಡಿಸಿವೆ. ನೋಡಿ, ಪರೀಕ್ಷೆ ಬೇಗ ಫಲಿತಾಂಶ ವಿಳಂಬ. ಕಳೆದ 4 ವರ್ಷಗಳಲ್ಲಿ CET ಮತ್ತು ಫಲಿತಾಂಶ ದಿನಾಂಕ ಗಮನಿಸಿದರೆ ಈ ವರ್ಷ ಉಳಿದೆಲ್ಲ ವರ್ಷಕ್ಕಿಂತ ಮೊದಲೇ ಪರೀಕ್ಷೆ ನಡೆಸಲಾಗಿದೆ. ಸಾಮಾನ್ಯವಾಗಿ ಮೇ ಅಥವಾ ಜೂನ್ನಲ್ಲಿ ಪರೀಕ್ಷೆ ನಡೆಯುತ್ತಿತ್ತು. ಈ ಬಾರಿ ಏಪ್ರಿಲ್ನಲ್ಲೇ ನಡೆಸಲಾಗಿದೆ. ಆದರೆ ಪರೀಕ್ಷೆ ಎಡವಟ್ಟಿನಿಂದಾಗಿ ಫಲಿತಾಂಶ ವಿಳಂಬವಾಗಿದೆ ಅಂತಲೂ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮೇಲೆ ಏನು ಒಂದು ಕೊಟ್ಟಿದ್ದಾರೆ ಅಂದರೆ, ಅಧ್ಯಕ್ಷರು CET ಫಲಿತಾಂಶಕ್ಕೆ ಅನುಕೂಲವಾಗಲಿ ಎಂಬ ನಿಟ್ಟಿನಲ್ಲಿ ಮಂಡಳಿ ಕೆಲಸ ಮಾಡುತ್ತಿದೆ. ಮೇ 28ರೊಳಗೆ ನಾವು PU ಪರೀಕ್ಷೆ 2 ಫಲಿತಾಂಶ ಪ್ರಕಟಿಸಲು ಸಿದ್ಧತೆ ನಡೆಸಿದ್ದೇವೆ. ನೋಡಿ, PU ಪರೀಕ್ಷೆ 2ದ್ದು ಇಲ್ಲಿ ಮೇ 28ರೊಳಗೆ ಕೊಡ್ತೀವಿ ಅಂತಂದು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಆತಂಕಕ್ಕೆ ಒಳಗಾಗುವುದು ಬೇಡ, ಸಾಧ್ಯವಾದಷ್ಟು ಬೇಗ ಫಲಿತಾಂಶ ಪ್ರಕಟಿಸುತ್ತೇವೆ ಅಂತ ಹೇಳಿದ್ದಾರೆ. ಜೂನ್ 5-6ರ ವೇಳೆಗೆ ಪ್ರಕಟವಾಗುವ ಸಾಧ್ಯತೆ. PU ಪರೀಕ್ಷೆ 2 ಕೃಷಿ ಪ್ರಾಯೋಗಿಕ ಪರೀಕ್ಷೆ ಫಲಿತಾಂಶಕ್ಕೆ ಕಾಯುತ್ತಿರುವ KEA ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಇದರ ಪ್ರಕಾರ CET ಫಲಿತಾಂಶ ಜೂನ್ 5 ಅಥವಾ 6ಕ್ಕೆ ಬರುವ ಸಾಧ್ಯತೆ ಇದೆ. ನೋಡಿ, ಇದು ಒಂದು ಖಚಿತವಾದ ಪತ್ರಿಕೆಯಲ್ಲಿ ಬಂದಿರುವ ಒಂದು ಖಚಿತವಾದ ಮಾಹಿತಿ.